ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1 ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1 ರಿಸಲ್ಟ್, ಇನ್ನು 2-3 ಕೂಡ ಇದೆ. ಸೊ ಅದು ನಾನು ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ನಾವೇ ತಗೋಬಹುದು. 1-3-25 ಸ್ಟಾರ್ಟ್ ಆಗಿ 23-25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯ್ತು, ಅದೆಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದೀವಿ. ಇವಾಗ್ಲೇನೆ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಸೆಕೆಂಡ್ ಪರೀಕ್ಷೆ ಮತ್ತೆ ಥರ್ಡ್ ಪರೀಕ್ಷೆ ಡೇಟ್ ಅನ್ನು ಕೂಡ ನಾವು ಇವಾಗ್ಲೇನೆ ಅನೌನ್ಸ್ ಮಾಡಿದ್ವಿ. ಹೋದ್ ಸತಿ ಮಾಡಿರ್ಲಿಲ್ಲ. ಹೋದ್ ಸತಿ ಯಾಕೆ ಮಾಡಿರ್ಲಿಲ್ಲ ಅಂದ್ರೆ, ಫಸ್ಟ್ ಟೈಮ್ ನಮ್ಮ ದೇಶದಲ್ಲೇ 2ನೇ ಪರೀಕ್ಷೆ ಮತ್ತೆ 3ನೇ ಪರೀಕ್ಷೆಯನ್ನ 10ನೇ ಕ್ಲಾಸ್ 10th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್, ಯಾಕಂದ್ರೆ ನನ್ನ ಡಿಪಾರ್ಟ್ಮೆಂಟ್ ಗೆ ಬರೋದ್ರಿಂದ ನಾವು ಮಾಡ್ತಾ ಇದ್ವಿ. 12th ಸ್ಟ್ಯಾಂಡರ್ಡ್ ಗೆ ಅಂದ್ರೆ PUC ಸೆಕೆಂಡ್ ಇಯರ್ PUC ಗೆ ಲಾಸ್ಟ್ ಟೈಮ್ ಒಂದು ಎಕ್ಸಾಮ್ ಆದ್ರೆ ಇನ್ನೊಂದು ಎಕ್ಸಾಮ್ ಕೊಟ್ವಿ. ಹೋದ್ ಸತಿ ಎಕ್ಸಾಮಿಗೆ 24, ಈ ಸತಿ 24/4 ನಾವು ಸೆಕೆಂಡ್ ಎಕ್ಸಾಮ್ ತಗೋತಾ ಇದ್ವಿ. ಹೋದ್ ಸತಿ 29/4 ಮಾಡಿದ್ವಿ, ಅಂದ್ರೆ 5 ದಿವಸ ಪ್ರಿಪೇರ್ ಮಾಡಿದ್ವಿ. ಅದನ್ನ ಬಹಳ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮ್ ಈ ಸತಿ 24/4, ಹೋದ್ ಸತಿ 5 ದಿವಸ ಲೇಟ್ ಆಗಿದೆ, ಯಾಕಂದ್ರೆ ಪ್ರಿಪರೇಷನ್ ಗೆ ನಮಗೆ ಟೈಮ್ ಇದೆ. ಅದ್ರ ಥರ್ಡ್ ಒನ್ ನೋಡಿ, ತುಂಬಾ ಚೆನ್ನಾಗಿದೆ. ಅದು 6ನೇದು 6th ಪಾಯಿಂಟ್ ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ 24/6 ಮಾಡಿದ್ವಿ. ಈ ಸತಿ ಆಲ್ಮೋಸ್ಟ್ 18 ದಿವಸ ಮುಂಚೆನೆ ಮಾಡ್ತಾ ಇದ್ವಿ. 18-16 ದಿವಸ, ಅಂದ್ರೆ 9/6 ಪ್ರಿಪೋನ್ ಮಾಡಿದೀವಿ ಥರ್ಡ್ ಎಕ್ಸಾಮ್. ಯಾಕಂದ್ರೆ ಇವಾಗಲೇ ಕೊಡ್ತಾ ಇದೀವಿ ಮಕ್ಕಳಿಗೆ, ಅವರಿಗೆ ಎಕ್ಸಾಮ್ ತಗೊಳ್ಳೋದಕ್ಕೆ ಮತ್ತೆ ಎಕ್ಸಾಮ್ ತಗೊಳ್ಳೋದಕ್ಕೆ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ. ಯಾರು ಪಾಸ್ ಆಗಿಲ್ಲ, ನಾವ್ ಯಾರನ್ನೂ ಫೇಲ್ ಅಂತ ಕರೆಯೋದಿಲ್ಲ. ಈಗೇನೇ ನಮ್ಗೆ ಯಾರು ಪಾಸ್ ಆಗಿಲ್ಲ ಅಂತ ಮಾತ್ರ ಹೇಳ್ತಾ ಇದೀವಿ ಅವರು, ಬಿಕಾಸ್ ಎಕ್ಸಾಮ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟ್ಲಿ ಆಸ್ ಫಾರ್ ಆಸ್ ಅವರ್ ಬೋರ್ಡ್ ಇಸ್ ಕನ್ಸರ್ನ್. ಇದು ಸೆಕೆಂಡ್ ಆಪ್ಷನ್ ಇದೆ, ಥರ್ಡ್ ಆಪ್ಷನ್ ಇದೆ, ಕೆಲವು ಇಂಪ್ರೂವ್ಮೆಂಟ್ ಇದೆ. ಸೊ ಮೇನ್ ಪರ್ಸೆಂಟೇಜ್ ನೋಡ್ತಿದ್ದೀರಾ ಕೆಳಗಡೆ, ಅದೆಲ್ಲ ತುಂಬಾ ಬದಲಾವಣೆ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಬಿಫೋರ್ ಐ ಸ್ಪೀಕ್, ಓಕೆನಪ್ಪ? ಬಿಫೋರ್ ಐ ಸ್ಪೀಕ್, ಲಾಸ್ಟ್ ಟೈಮು SSLC ಮಾತ್ರ ನಾವು CC ಕ್ಯಾಮ್ರಾವನ್ನ ಅಂದ್ರೆ ವೆಬ್ಕಾಸ್ಟಿಂಗ್ ಅಲ್ಲಿ ನಾವು ಎಕ್ಸಾಮಿನೇಷನ್ ಮಾಡೋದು. ಅಂದ್ರೆ ಎಕ್ಸಾಮ್ ಪಾವಿತ್ರ್ಯತೆಯನ್ನ, ಸ್ಯಾಂಟಿಟಿ ಆಫ್ ಎಕ್ಸಾಮ್ ನ ಕಾಪಾಡೋದಕ್ಕೆ ಕೆಲವು ನಾರ್ಮ್ಸ್ ನ ಏನ್ ಮಾಡಿದ್ವಿ. ಲಾಸ್ಟ್ ಟೈಮ್ ವಿ ಹ್ಯಾಡ್ ನಾಟ್ ಡನ್ ಫಾರ್ PUC ಫಸ್ಟ್ ಎಕ್ಸಾಮ್. ಸೊ ಈ ಸತಿ PUCಗಳು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಲಾಸ್ಟ್ ಟೈಮ್ ಹೇಳಿದ್ರು, ಇಲ್ಲ ಇದು ಒಳ್ಳೆ ಪ್ರೋಸೆಸ್ ಅಂತ ಹೇಳಿ, ಈ ಸತಿನೂ ನೀವು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಒಳ್ಳೇದೇ, ಬಿಕಾಸ್ ನಮಗೇನಂದ್ರೆ ನಮ್ಮ ಇಲಾಖೆಯಲ್ಲಿ ನಮಗೆ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಇತ್ತು. ನಮಗೆ ಎಕ್ಸಾಕ್ಟ್ಲಿ ಗೊತ್ತಿರ್ಲಿಲ್ಲ ನಮ್ಮ ರಿಸಲ್ಟ್ಸ್ ಯಾವ ರೀತಿ ಇದೆ, ಯಾಕೆ ಬರ್ತಾ ಇದೆ, ಯಾಕೆ ಪಾಸ್ ಆಗಿದ್ದಾರೆ, ಯಾಕೆ ಫೇಲ್ ಆಗಿದ್ದಾರೆ, ಅದು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. 10th ಸ್ಟ್ಯಾಂಡರ್ಡ್ ಈ ಸತಿ ಬಹಳ ಕಲಿಕೆಗೆ ಇಂಪಾರ್ಟೆನ್ಸ್ ಕೊಟ್ಟಿದೀವಿ, ಬಜೆಟ್ ಅಲ್ಲಿ ನೀವು ನೋಡಿದೀವಿ. ಅದೇ ರೀತಿ ಈ ಸತಿನೂ ಕೂಡ ಕಲಿಕೆಗೆ ಬಹಳ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದೀವಿ. ಈಗ ನಾನು ಸ್ಟ್ರೈಟ್ ರಿಸಲ್ಟಿಗೆ ಬರ್ತೀನಿ. ಈ ಸತಿ 73.45% ಪಾಸ್ ಆಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ, ಸರ್ಕಾರಿ ಶಾಲೆ ಮತ್ತೆ ರೆಸಿಡೆನ್ಷಿಯಲ್ ಸ್ಕೂಲ್ದು ಅದು ಬೈಫರ್ಕೇಶನ್ಸ್ ಮುಂದೆ ನಿಮಗೆ ಕೊಟ್ಟಿದ್ದೀವಿ. ಅದು ನಾನು ಪ್ರಶ್ನೆ ಕೇಳಿದಾಗ ನಾನು ಉತ್ತರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ 57% ಇದೆ ಏನು ಪಾಸ್ ಆಗಿರ್ತಕ್ಕಂಥದ್ದು. ಅನುದಾನಿತ ಶಾಲೆಯಲ್ಲಿ ಅನುದಾನಿತ ಕಾಲೇಜಲ್ಲಿ 62%, ಅನುದಾನ ರಹಿತ 82%, BBMP ಲಿಮಿಟ್ಸ್ ಅಲ್ಲಿ 68%, ಪದವಿ ಪೂರ್ವ ಕಾಲೇಜ್ ಅಂತ ಹೇಳಿ ಏನು ಸಪರೇಟ್ ಆಗಿರ್ತದೆ ಅದರಲ್ಲಿ 78%. ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಬ್ವಿಯಸ್ಲಿ ಇರ್ತದೆ, ಯಾಕೆಂದ್ರೆ ಅಲ್ಲಿ ಮಕ್ಕಳಿಗೆ ಡೈವರ್ಷನ್ ಇರೋದಿಲ್ಲ. ದೇ ಆಲ್ ಆರ್ ಅಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ನಿಜ. ಯಾಕಂದ್ರೆ ವಸತಿ ಶಾಲೆಗೆ ಯಾರನ್ನ ಬೇಕಾದ್ರೂ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ, ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಬರುತ್ತೆ. ಅವ್ರ ಮಕ್ಕಳಿಗೆ ಎಜುಕೇಶನ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರು ಕಾನ್ಸಂಟ್ರೇಟೆಡ್ ಇರ್ತದೆ. ಸೊ ನೀವು ನೋಡಿ ಡಿಫ್ರೆನ್ಸ್ ನೋಡಿದಾಗ ಪದವಿ ಪೂರ್ವ ಕಾಲೇಜಲ್ಲಿ 57% ಏನಿದೆ ಈ ಸಾಮಾನ್ಯ ಜನರು ತಗೊಳ್ಳೋದು. ಒಳ್ಳೆ ಕಾಲೇಜಸ್ ನ ಕೆಲವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಮಗ್ ಬರ್ತಕ್ಕಂಥವ್ರು ಪಾಪ ಬಡವರು ಇರ್ತಾರೆ, ಬಹಳ ಕಷ್ಟ ಇರ್ತಕ್ಕಂಥವ್ರು, ಕೆಲವರು
ಆರ್ಥಿಕವಾಗಿ ಅವ್ರದೇ ಆಗಿರ್ತಕ್ಕಂಥ ಮತ್ತೆ ನಮ್ಮ ಲಿಮಿಟೇಷನ್ ಅಲ್ಲಿ ಬರ್ತಕ್ಕಂಥವ್ರು ನಾವು ಅವ್ರನ್ನ ಮುಂದೆ ತರ್ತಕ್ಕಂಥದ್ದು ಜವಾಬ್ದಾರಿಯನ್ನ ನಾವು ಸರ್ಕಾರಿ ಇದ್ರೊಳಗೆ ತಗೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಅನಾಲಿಸಿಸ್ ಮಾಡ್ತಾ ಇದೀವಿ ನಾವು. ಏನಂತ ಹೇಳಿದ್ರೆ, ಈ ಪಾಸಿಂಗ್ ಆಗಿರೋರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 70-80% ಮೋರ್ ದೆನ್ 50% ಅಲ್ಲಿ ಪಾಸ್ ಆಗಿದೆ. ಕನ್ನಡ 4 ಅಲ್ಲಿ ನೋಡಿ, ನಿಮಗೆ 4,68,000 ಮಕ್ಕಳು ಏನ್ ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದವರು ಮೋರ್ ದೆನ್ 60%, ಮೋರ್ ದೆನ್ 50%, ಅದನ್ನ ನಾವು ಅನಾಲಿಸಿಸ್ ಮಾಡ್ತಾ ಇದೀವಿ.